ಇನ್ನೂವರೆಗೆ ಟಿಕೆಟ್ ನೀಡಿಲ್ಲ ಇಲ್ಲಿ ಅಲ್ಪಸಂಖ್ಯಾತರಿಗೆ. ಬರೀ ಏನಪ್ಪಾ ಅಂದ್ರೆ ನಾವು ವೋಟ್ ಬ್ಯಾಂಕ್. ಒಂದು ಮಾತು ಹೇಳ್ತೀನಿ ಸರ್, ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ನೀಡಬೇಕಿತ್ತು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಬಿಗ್ ಟ್ರಬಲ್. ಈಗ ಕಾರ್ಯಕರ್ತರಿಗೆ ಏನೂ ಮಾಡಿಲ್ವಾ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಮುಸ್ಲಿಂ ಮುಖಂಡರು ಕಿಡಿಕಾರ್ತಿದ್ದಾರೆ. ಎಲ್ಲರನ್ನ ಯೂಸ್ ಮಾಡಿಕೊಂಡು ಈಗ ಕೈ ಬಿಟ್ಟಿದ್ದೀರಿ. ಟಿಕೆಟ್ ಸಿಗದೆ ಅಲ್ಪಸಂಖ್ಯಾತರಿಗೆ ಅನ್ಯಾಯವೆಂದು ಕಿಡಿಕಾರ್ತಿದ್ದಾರೆ. ಮುಸ್ಲಿಂ ಬಾಂಧವರಿಗೆ ಈಗ ಹಕ್ಕು ಕೇಳುತ್ತಿದ್ದಾರೆ. ಸೇಡು ಸೆಡ್ಡು ಹೊಡೆಯೋದು ಮಾಡೋಲ್ಲ, ಪ್ರೀತಿಯಿಂದ ನಾವು ಎಲ್ಲರನ್ನ ಓಟ್ ಕೇಳುತ್ತೇವೆ. ಈ ಬಾರಿ ಮುಸ್ಲಿಮರಿಗೆ ಮತ ನೀಡಿ ಅಂತ ಕೇಳುತ್ತೇವೆ ಅಂತ ಜಿಕೆ ಮುಜಾಹಿದ್ ಖಾನ್ ಒತ್ತಾಯಿಸಿದ್ರು. ಒಟ್ಟಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಅಲ್ಪಸಂಖ್ಯಾತರಿಗೆ ಸತಿ ಮತ ಸಿಗಬೇಕಿತ್ತು, ಆ ಒಂದು ಟಿಕೆಟ್ ಸಿಗಬೇಕಿತ್ತು. ಹಾಗಾಗಿ ಅನ್ಯಾಯವಾಗಿದೆ. ಇನ್ನು ಎಸ್ಎಸ್ ಮಲ್ಲಿಕಾರ್ಜುನ್ ಕಾರ್ಯಕರ್ತರಿಗೆ ಏನೂ ಮಾಡಿಲ್ವಾ? ಮಲ್ಲಿಕಾರ್ಜುನ್ ವಿರುದ್ಧ ಮುಸ್ಲಿಂ ಮುಖಂಡರು ಕಿಡಿಕಾರಿದ್ರು. ಎಲ್ಲರನ್ನ ಯೂಸ್ ಮಾಡಿಕೊಂಡು ಈಗ ಕೈ ಬಿಡ್ತಿದ್ದಾರೆ. ಟಿಕೆಟ್ ಸಿಗದೆ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗಿದೆ. ಮುಸ್ಲಿಂ ಬಾಂಧವರು ಈಗ ಹಕ್ಕು ಕೇಳುತ್ತಿದ್ದಾರೆ. ಸೇಡು ಸೊಡ್ಡು ಹೊಡೆಯೋದು ಇದೆಲ್ಲ ಮಾಡಲ್ಲ, ನಾವು ಪ್ರೀತಿಯಿಂದ ಓಟ್ ಕೇಳ್ತೇವೆ. ಮುಸ್ಲಿಮರಿಗೆ ಓಟ್ ಕೊಡಿ, ಮತ ನೀಡಿ ಅಂತ ನಾವು ಹೋಗಿ ಕೇಳ್ತೇವೆ. ಸೇಡು ಸೆಡ್ಡು ಇದೆಲ್ಲ ಇಲ್ಲ ನಮ್ಮಲ್ಲಿ, ಪ್ರೀತಿಯಿಂದ ಎಲ್ಲವನ್ನ ಗೆಲ್ತೇವೆ. ಮುಸ್ಲಿಂ ಮುಖಂಡ ಜಿಕೆ ಮುಜಾಹಿದ್ದೀನ್ ಖಾನ್ ಒತ್ತಾಯಿಸಿದ್ದಾರೆ. ಸೋಲ್ಗೆಲ್ಲ ಇದ್ದಿತ್ತು. ಮಲ್ಲಿಕಾರ್ಜುನ್ ಅವರಿಗೆ ಒಂದು ಮಾತು ಹೇಳ್ತಿದ್ದೀನಿ. ಮಲ್ಲಿಕಾರ್ಜುನ್ ಅವರೇ, ನೀವು ಕಾರ್ಯಕರ್ತರಿಗೆ ಏನು ಮಾಡಿಲ್ಲ, ಹಕ್ಕು ಕೊಟ್ಟಿಲ್ಲ, ಎಲ್ಲರಿಗೆ ನೀವು ಅಧಿಕಾರವನ್ನು ಕೊಟ್ಟಿಲ್ಲ, ಎಲ್ಲರಿಗೆ ನೀವು ಯೂಸ್ ಮಾಡಿ ಕೈ ಬಿಟ್ಟಿರೋದು. ನಾನು MLC ಅಂತ ಹೇಳ್ತಾ ಇದ್ದೀನಿ. ಈಗ ಸುಮಾರು 2018 ಚುನಾವಣೆ ಆತಲ್ಲ, ಅವಾಗಿಂದ ನಾನು ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ, ಜಮೀರ್ ಅಹಮದ್ ಸಾಹೇಬ್ ಬಿಡಿ, ನನಗೆ 25 ವರ್ಷದಿಂದ ನನ್ನ ಸ್ನೇಹಿತರು. ಈಗ ಜನ ನೋಡಿರೋದು ಜಮೀರ್ ಅಂತೇಳಿ, ನಾನು JDS ನಾಗ ಇದ್ದಾಗೆ ನನಗೆ ಪರಿಚಯ, ಬಹಳ ಒಳ್ಳೆಯವರು. ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಏನಪ್ಪಾ ಅಂದ್ರೆ, ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಬಾಂಧವರು ನಮ್ಮ ಮುಸ್ಲಿಂ ಬಾಂಧವರು ನಮ್ಮ ದಾವಣಗೆರೆಗೆ ಹಕ್ಕು ಕೇಳ್ತಾ ಇದ್ದಾರೆ. ಒಂದ್ಸಲಿ ನಮ್ ಜನ ತೀರ್ಮಾನ ತಗೊಂಡ್ಬಿಟ್ರೆ ಯಾವ ಕಾರಣಕ್ಕೆ ಚೇಂಜ್ ಆಗಲ್ಲ. ಯಾಕಂದ್ರೆ ಕಾಂಗ್ರೆಸ್ ಇದು ಎಲೆಕ್ಷನ್ ನಲ್ಲಿ ಸೋಲ್ಗೆಲ್ಲ ಇದ್ದಿತ್ತು. ನಮ್ಗೆ ಸೇಡು ಶೆಡ್ ಹೊಡೆಯೋದು ಇಲ್ಲ ನಮ್ಮ ಹತ್ರ, ಅದು ನಾವು ಕಲ್ದಿಲ್ಲ. ನಮ್ಗೇನಪ್ಪಾ ಅಂದ್ರೆ ಪ್ರೀತಿಯಿಂದ ನಾವು ಓಟ್ ಕೇಳ್ತೀವಿ. ಹಿಂದೂ ಬಾಂಧವ್ರ ಮನೆಗೆ ಹೋಗಿ ಕೇಳ್ತೀವಿ, ಅವರು ಹಿರಿಯರು ಕೇಳ್ತೀವಿ. ಏನಂತ ನೋಡಿ, ಇಷ್ಟು ದಿನ ಶಾಮನು ಶಿವಶಂಕರಪ್ಪ ಅವರು ಆಗ್ಲಿ, ಮೋತಿರಾಣ್ ಅವರಾಗ್ಲಿ, ಪಂಪಾಪತಿ ಅವರಾಗ್ಲಿ 3 ಸಲ 6 ಸಲ MLA ಆಗಿ ಹೋಗಿದ್ದಾರೆ. ನಮ್ಗೆ ಒಂದ್ಸಲಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀವಿ. ಮಲ್ಲಿಕಾರ್ಜುನ್ ಅವ್ರಿಗೆ ಒಂದು ಮಾತು ಹೇಳ್ತಿದ್ದೀನಿ. ಮಲ್ಲಿಕಾರ್ಜುನ್ ಅವರೇ, ನೀವು ಕಾರ್ಯಕರ್ತರಿಗೆ ಏನು ಮಾಡಿಲ್ಲ, ಹಕ್ಕು ಕೊಟ್ಟಿಲ್ಲ, ಎಲ್ಲರಿಗೆ ನೀವು ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.